ಹೇಳ್ತಾರೆ, 7ರಾಗ ಯಾರು ಹುಟ್ಟೆಲ್ಲ, ಕಿವಿ ಮೇಲೆ ಯಾರು ಹೂ ಇಟ್ಕೊಂಡೆ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ಗೃಹಲಕ್ಷ್ಮಿ ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಇಲ್ಲಿ ಯತ್ನಾಳ್ ಸರ್ ಅವರು ಕೂಡ ಈಗ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಕಿಡಿಕಾರ್ತಾ ಇರುವಂತದ್ದು. ಸೊ ಇದುವರೆಗೂ ಕೂಡ ಸುಮ್ಮನಿದ್ರು, ಆದ್ರೆ ಗೃಹಲಕ್ಷ್ಮಿ ಎಲ್ಲಿ ಇನ್ನೂ ಆದ್ರೂ ಜಮಾ ಆಗ್ತಾ ಇಲ್ಲ, ನಾಳೆನೆ ಜಮಾ ಮಾಡ್ತೇವೆ ಅಂತ ಹೇಳಿದ್ರಿ, ಎಲ್ಲಿದೆ ಗೃಹಲಕ್ಷ್ಮಿ ಅಂತ ಕೇಳ್ತಾ ಇರುವಂತದ್ದು. ಅದಕ್ಕೆ ತಿರುಗೇಟು ಕೂಡ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರುವಂತದ್ದು. ಸೊ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಹೊಸ ಅಪ್ಡೇಟ್ ಏನ್ ಬಂದಿದೆ ಅನ್ನೋದನ್ನ ನಾನು ಕ್ಲಿಯರ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಾನು ಮೊದಲೇ ಹೇಳ್ಬಿಡ್ತೀನಿ, ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನ್ ಮಾಹಿತಿ ಕೊಟ್ಟಿದ್ದಾರೆ ಅದನ್ನೇ ನಾವು ಹೇಳ್ತಾ ಇರುವಂತದ್ದು. ಸೊ ಅದನ್ನ ಕ್ಲಿಪ್ ಇಟ್ಕೊಂಡು ನಿಮ್ಗೆ ತೋರಿಸ್ಕೊಡ್ತೀನಿ, ಕ್ಲಿಪ್ ಕೂಡ ತೋರಿಸ್ತೀನಿ, ಅದ್ರ ಬಗ್ಗೆ ಮಾಹಿತಿ ಕೂಡ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಮಾಡಿದ್ದಾರೆ, ಆಲ್ಮೋಸ್ಟ್ ಬಹಳ ಜನರಿಗಂತ ಎಲ್ಲರ ಖಾತೆಗೆ ಜಮಾ ಆಗ್ತಾ ಇದೆ ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ಹಂತವಾಗಿ ಜಮಾ ಆಗ್ತಾ ಇರುವಂತದ್ದು ನಿಜ. ಸೊ ನಿನ್ನೆ ಸಾಕಷ್ಟು ಕಮೆಂಟ್ಗಳು ಬಂದಿರುವಂತದ್ದು, ಆದ್ರೆ ಇಲ್ಲಿ ಸ್ಪೀಡ್ ಆಗಿ ಹಣ ಜಮಾ ಮಾಡ್ತಾ ಇಲ್ಲ. ಸೊ ಅದ್ರ ಬಗ್ಗೆ ಸಾಕಷ್ಟು ಬಿಜೆಪಿ ನಾಯಕರು ಕೂಡ ಈಗಾಗಲೇ ಕಿಡಿಕಾರಿರುವಂತದ್ದು, RSO ಕೂಡ ಕಿಡಿಕಾರಿರುವಂತದ್ದು. ಸೊ ಅದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಪ್ರತಿಭಟನೆ ಕೂಡ ಮಹಿಳೆಯರು ಮಾಡಿರುವಂತದ್ದು. ಸೊ ಇಲ್ಲಿ ಆಕ್ರೋಶವನ್ನ ಕೂಡ ಸಾಕಷ್ಟು ಮಹಿಳೆಯರು ಲೆಕ್ಕನೇ ಇಲ್ಲ ಅದಕ್ಕೆ. ಸೊ ನ್ಯೂಸ್ ಚಾನಲ್ ಓಪನ್ ಮಾಡಿದ್ರೆ ಸಾಕು, ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಆಕ್ರೋಶಗಳು ವ್ಯಕ್ತಪಡಿಸ್ತಾ ಇರುವಂತದ್ದು ಮಹಿಳೆಯರು. ಯಾಕಂದ್ರೆ ನಂಬಿಕೊಂಡು ಓಟ್ ಹಾಕಿದ್ದಾರೆ, ಇವರಿಗೆ ಗೃಹಲಕ್ಷ್ಮಿ ಸಿಗತ್ತೆ, ಅನ್ನಭಾಗ್ಯ ಸಿಗತ್ತೆ ಅಂತ ಓಟ್ ಹಾಕಿರುವಂತದ್ದು. ಸೊ ಇಲ್ಲಿ ಅನ್ಯಾಯ ಆಗ್ತಾ ಇರುವಂತದ್ದು. ಸೊ ಇಲ್ಲಿ ಸಾಕಷ್ಟು ಮಹಿಳೆಯರಿಗಂತ ನ್ಯೂಸ್ ಚಾನಲ್ ಅಲ್ಲಿ ಬರ್ತಾ ಇದೆ. ಸೊ ನೀವು ನೋಡ್ಕೋಬಹುದು, ನ್ಯೂಸ್ ಚಾನಲ್ ಅಲ್ಲಿ ಯಾವ ರೀತಿಯಾಗಿ ಒಂದು ಮಾಹಿತಿ ಬರ್ತಾ ಇದೆ ಅಂತ ಅನ್ಕೊಳ್ಬಹುದು, ನೋಡ್ಕೋಬಹುದು. ಸೊ ಅದರ ಬಗ್ಗೆ ಈಗ ಇಲ್ಲಿ ಮತ್ತು ಯತ್ನಾಳ್ ಸರ್ ಅವರು ಕೂಡ ಈಗ ಸಾಕಷ್ಟು ಇದ್ರ ಬಗ್ಗೆ ಮಾಹಿತಿನ ಕೇಳಿ ಬಂದ್ರು. ಅಂದ್ರೆ ಗೃಹಲಕ್ಷ್ಮಿ ಜಮಾ ಆಗ್ತಾ ಇಲ್ಲ, ಯಾಕೆ ನಾಳೆನೆ ಜಮಾ ಆಗ್ತತೆ ಅಂತ ಅಂದಿದ್ರಿ, ಎಲ್ಲಿದೆ ಗೃಹಲಕ್ಷ್ಮಿ ಅಂತ, ಏನಾಯ್ತು ಗೃಹಲಕ್ಷ್ಮಿ, ಎಲ್ಲಾನು ಕೂಡ ಈ ರೀತಿಯಾಗಿ ಕ್ವಶನ್ ಅನ್ನ ಮಾಡ್ತಾ ಇರುವಂತದ್ದು. ಇದಕ್ಕೆ ತೆರಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನ್ ಕೊಟ್ಟಿದ್ದಾರೆ ಅಂತ ಹೇಳೋದಾದ್ರೆ, ಸೊ ನೀವು ಮೊದಲು ಆ ಒಂದು ಏನ್ ಮೊನ್ನೆ ಬಜೆಟ್ ಆಯ್ತಲ್ಲ ಜುಲೈ 23ನೇ ತಾರೀಕು, ಸೊ ಬಜೆಟ್ ಮಂಡನೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಕರ್ನಾಟಕ ರಾಜ್ಯಕ್ಕೆ ಬರಬೇಕಾಗಿರುವಂತಹ ಹಣ ಏನ್ ಫಂಡ್ ಏನ್ ಬರಬೇಕಾಗಿತ್ತಲ್ವಾ, ಯೋಜನೆಗಳ ಸಂಬಂಧಪಟ್ಟಂತಹ ಫಂಡ್ಗಳು ಬರಬೇಕಾಗಿರುವಂತಹ ಹಣ ಬರ್ತಾ ಇಲ್ಲ. ಸೊ ಅದ್ರ ಬಗ್ಗೆ ನೀವು ಮೊದಲು ಮಾತನಾಡಿ, ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾತಾಡಿ, ಆ ಒಂದು ಬರ್ತಾ ಇರುವಂತಹ ಬಾನಕ್ಕೆ ತಪ್ಪಿಸ್ಕೊಳ್ಳಿಕ್ಕೆ ನೋಡ್ಬೇಡಿ ಅಂತ ಮಾಹಿತಿಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರುವಂತದ್ದು. ಅಂದ್ರೆ ಮೊನ್ನೆ ನಡೆದಂತಹ ಬಜೆಟ್ ನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಏನು ಕೊಟ್ಟಿಲ್ವಂತೆ, ಹಣ ಇವರಿಗೆ ಬರಬೇಕಾಗಿರುವಂತಹ ಇವ್ರ ಕೈಗೆ ಸೇರಿಲ್ವಂತೆ. ಅದಕ್ಕೆ ಇವರು ಗೃಹಲಕ್ಷ್ಮಿ ಯೋಜನೆಯ ಹೆಸರಿನಲ್ಲಿ ಆ ಒಂದು ಬರಬೇಕಾಗಿರುವಂತಹ ಫಂಡ್ ಅನ್ನ ಮರೆಸ್ತಾ ಇದ್ದಾರೆ, ಆ ಒಂದು ಫಂಡ್ ಅನ್ನ ಅಲ್ಲೇ ನಿಲ್ಲಿಸ್ಬಿಡ್ತಾ ಇದ್ದಾರೆ. ಆದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಕೆಣಕ್ತಾ ಇದ್ದಾರೆ. ನಾವೇನು ಗೃಹಲಕ್ಷ್ಮಿ ಯೋಜನೆ ಬಂದ್ ಆಗತ್ತೆ ಅಂತಂತೂ ಹೇಳಿಲ್ಲ, ಗೃಹಲಕ್ಷ್ಮಿ ಏನ್ ಮಹಿಳೆಯರಿಗೆ ಸೇರ್ಬೇಕಾಗಿದೆ ಅಲ್ಲ, ಖಂಡಿತ ಸೇರತ್ತೆ. ಸೊ ಅತಿ ಶೀಘ್ರದಲ್ಲಿನೂ ಕೂಡ ನಾವು ಎಲ್ಲರ ಖಾತೆಗೆ ಜಮಾ ಮಾಡೋರಿದ್ದೀವಿ ಅಂತ ಮಾಹಿತಿಯನ್ನ ಕೊಟ್ಟಿರಬಹುದು. ಈಗಾಗಲೇ ಬಿಡುಗಡೆ ಆಗಿರುವಂತದ್ದು. ಸೊ ಎಲ್ಲರ ಖಾತೆಗೆ ಹಂತವಾಗಿ ಜಮಾ ಆಗ್ತಾ ಇದೆ, ಆದ್ರೆ ಅತಿ ಸ್ಪೀಡ್ ಆಗಿ ಜಮಾ ಆಗ್ತಾ ಇಲ್ಲ ಕಣ್ರಿ. ಸೊ ನಾನು ಹೇಳ್ತಾ ಇರುವಂತದ್ದು ಇದು. ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಏನ್ ಹೇಳಿದ್ದಾರೆ, ಸೊ ಎಲ್ಲರ ಖಾತೆಗೆ ಜಮಾ ಮಾಡುವಂತ ನಿಜ. ಸೊ ಆದ್ರೆ ಇಲ್ಲಿ ಏನು ಸರ್ಕಾರ ಒಂದು ಮೇಲೆ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರುವಂತಹ ಫಂಡು ಬಜೆಟ್ ಇನ್ನೂ ಕೂಡ ಬಂದಿಲ್ಲ. ಸೊ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕಾಗತ್ತೆ. ಸೊ ನೀವು ಕೂಡ ಹಿರಿಯ ನಾಯಕರು ಅಂತ ಮಾಹಿತಿಯನ್ನ ತಿಳಿಸ್ಕೊಟ್ಟಿರುವಂತದ್ದು. ಸೊ ಬೇಕಾದ್ರೆ ಆ ಒಂದು ಕ್ಲಿಪ್ ಅನ್ನ ನೋಡ್ಕೊಂಡ್ ಬನ್ನಿ. ನಮ್ ಕಡೆ ಒಂದ್ ಭಾಷೆ ಹೇಳ್ತಾರೆ, 7ರಾಗ ಯಾರು ಹುಟ್ಟೆಲ್ಲ, ಕಿವಿ ಮೇಲೆ ಯಾರು ಹೂ ಇಟ್ಕೊಂಡೆಲ್ಲ. ಅಂದ್ರೆ ಅವರು ಸರ್ಕಾರ ದಿವಾಳಾಗಿದೆ, ಅವ್ರ ಕಡೆ ದುಡ್ಡು ಇಲ್ಲ, ಎಲ್ಲ ಲಕ್ಷ್ಮಿ ದುಡ್ಡು ಕೊಡುವ ಗೃಹಲಕ್ಷ್ಮಿ ಅಂತ ಹೇಳ್ತಾರೆ. ಅವ್ರ ಮೊದ್ಲು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ಲಿ, ಈ ಬಾರಿ ಬಜೆಟ್ ನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ. ಕೇಂದ್ರ ಸರ್ಕಾರದವರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬರಬೇಕಾಗಿರುವಂತ ಏನೇ ದುಡ್ಡನ್ನ ಕೂಡ ಕೊಡ್ಲಿಲ್ಲ. ಅದರ ಬಗ್ಗೆ ಮೊದಲು ಬೆಳಕನ್ನ ಚೆಲ್ಲಿ, ಗೃಹಲಕ್ಷ್ಮಿ ಏನು ನಾವು ಜನರಿಗೆ ಹೇಳಿದ್ವಿ, ನಾವು ಗೃಹಲಕ್ಷ್ಮಿಯನ್ನ ಕೊಡ್ತೀವಿ. ಅವ್ರಿಗೆಲ್ಲ ಗೊತ್ತಿದೆ, ಇಡೀ ರಾಜ್ಯ ಜನರಿಗೂ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ, ಸ್ವತಃ ಅವ್ರಿಗೂ ಗೊತ್ತಿದೆ. ಅವ್ರು ಇದನ್ನ ಬೀಸೋದನ್ನೇ ತಪ್ಪಿಸ್ಕೊಳ್ಬೇಕು ಅಂತ ಗೃಹಲಕ್ಷ್ಮಿ ಮೇಲೆ ಹಾಕ್ತಾ ಇದಾರೆ. ಗೃಹಲಕ್ಷ್ಮಿ ಬಂದಾಗೆಲ್ಲ 1 ತಿಂಗಳು ತಡ ಆಗಿದೆ. ಈಗ ಶೀಘ್ರದಲ್ಲೇ ಗೃಹಲಕ್ಷ್ಮಿಯನ್ನು ನಾವು ಬಿಡುಗಡೆ ಮಾಡಿದ್ವಿ. ಸೊ ನೋಡಿದ್ರಲ್ಲ, ಸೊ ಈ ರೀತಿಯಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಹೇಳಿರುವಂತದ್ದು, ಮಾಹಿತಿಯನ್ನು ಹೊರಡಿಸಿರುವಂತದ್ದು. ಸೊ ಅವರವರ ನಡುವೆ ಏನೇ ಗೊಂದಲ ಇರಲಿ, ಆದ್ರೆ ಗೃಹಲಕ್ಷ್ಮಿ ಮಾತ್ರ ಜನರಿಗೆ ಸೇರಲಿ ಅನ್ನುವಂತಹ
ಅಭಿಪ್ರಾಯ ನಮ್ದಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ಇಂತಹ ಮಾಹಿತಿಗಳನ್ನ ತಂದು ಕೊಡ್ತಾ ಇರ್ತೀವಿ, ತಿಳಿಸ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು ಹೇಳಿ, ನಮ್ಮ ಶ್ರಮಕ್ಕೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಬಟನ್ ಒತ್ತಿದ್ರೆ ಸಬ್ಸ್ಕ್ರೈಬ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ಬಿಡ್ತೀನಿ. ಸೊ ನೆಕ್ಸ್ಟ್ ಯಾವುದೇ ರೀತಿಯಾದಂಥ ಹೊಸ ಮಾಹಿತಿಯೊಂದಿಗೆ ಬರ್ತೇನೆ. ಸೊ ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.